ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಇವತ್ತು ಅಸ್ಥಿಪಂಜರಕ್ಕಾಗಿ ಶೋಧ ಮುಂದುವರಿಯುತ್ತೆ. ದೂರುದಾರ ತೋರಿಸಿದಂತಹ ಜಾಗಗಳ ಪೈಕಿ ಈಗಾಗಲೇ ಎಸ್ಐಟಿ 10 ಕಡೆ ಆಗಿವೆ. ಆದರೆ ಮೂಳೆಗಳು ಸಿಕ್ಕಿದ್ದು ಮಾತ್ರ 1 ಕಡೆ. ಈ ನಡುವೆ ಎಸ್ಐಟಿ ಮುಂದೆ ಜಿಪಿಎ ತಂತ್ರಜ್ಞಾನ ಅಳವಡಿಸುವುದಕ್ಕೆ ಮನವಿ ಬಂದಿದೆ. ಒಂದು 2 3 4 ಆಮೇಲಿನ್ನೇನು 8 9 10 ಆಯ್ತು, ಮುಂದೆ ಇನ್ನೇನು? ಯಸ್, ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯ ದಿನಕ್ಕೊಂದು ಕುತೂಹಲ, ರೋಚಕ, ಸ್ವಾರಸ್ಯಕರ ಸಂಗತಿಗಳಿಗೆ ಸಾಕ್ಷಿಯಾಗ್ತಿದೆ. ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ 106 ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಅನಾಮಧೇಯ ದೂರುದಾರ ತೋರಿಸಿದ್ದ 13 ಸ್ಥಳಗಳ ಪೈಕಿ ಈವರೆಗೆ 10 ಸ್ಥಳಗಳನ್ನ ಅಗೆದು ಬಗೆದು ಇಂಚಿಂಚು ಶೋಧ ಕಾರ್ಯ ನಡೆಸಲಾಗಿದೆ. ಆದ್ರೆ 6ನೇ ಪಾಯಿಂಟ್ನಲ್ಲಿ ಮಾನವನ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವ ಪಾಯಿಂಟ್ಗಳಲ್ಲೂ ತುಂಡು ಮೂಳೆಯೂ ಸಿಕ್ಕಿರ್ಲಿಲ್ಲ. ಹನ್ನೊಂದು 12 13ನೇ ಪಾಯಿಂಟ್ ಬಾಕಿ. ಇಂದಿನಿಂದ ಮತ್ತೆ ಉತ್ಖನನ ಶುರು. ನಿರ್ಣಾಯಕ ಘಟ್ಟ ತಲುಪಿದ ಧರ್ಮಸ್ಥಳದ ಆಪರೇಷನ್ ಅಸ್ಥಿಪಂಜರ. 10ನೇ ಪಾಯಿಂಟ್ ಒಂದರಲ್ಲಿ ಬರೋಬ್ಬರಿ 3 ಶವಗಳನ್ನ ಹೂತಿದ್ದಾಗಿ ಅನಾಮಧೇಯ ದೂರುದಾರ ಎಸ್ಐಟಿ ತಂಡಕ್ಕೆ ಹೇಳಿದ್ದ. ಆದ್ರೆ 10ನೇ ಪಾಯಿಂಟ್ ನಲ್ಲಿ 8 ಅಡಿ ಆಳಕ್ಕೆ ಆಗಿದ್ರು ಚೂರು ಮೂಳೆಯೂ ಕೂಡ ಸಿಕ್ಕಿಲ್ಲ. ಇನ್ನು 13 ಹಾಗೂ ಕೊನೆಯ ಪಾಯಿಂಟ್ ನಲ್ಲಿ ಹಲವು ಶವಗಳನ್ನ ಹೂತು ಹಾಕಿದ್ದೆ ಅಂತೇಳಿದ್ದಾನೆ. ಹೀಗಾಗಿ 13ನೇ ಸ್ಥಳದತ್ತ ಭಾರಿ ಕುತೂಹಲ ಗರಿಗೆದರಿದೆ. ಕಳೆದ 6 ದಿನಗಳಿಂದ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಯುತ್ತಿದ್ದು 6ನೇ ದಿನವಾದ ಶನಿವಾರ 10ನೇ ಪಾಯಿಂಟ್ ನಲ್ಲಿ ಅಗೆಯಲಾಗಿತ್ತು. ನಿನ್ನೆ ಭಾನುವಾರ ಆದ ಕಾರಣ ಬಿಡುವು ನೀಡಲಾಗಿತ್ತು. ಆದ್ರೆ ಗನ್ಮ್ಯಾನ್ಗಳು ಹಗಲು ರಾತ್ರಿ ನೇತ್ರಾವತಿ ತಟದ ಪಾಯಿಂಟ್ಗಳಲ್ಲಿ ಕಾಯುತ್ತಿದ್ದು ಇಂದಿನಿಂದ ಮತ್ತೆ ಶೋಧ ಕಾರ್ಯ ಶುರುವಾಗಲಿದೆ. ನೇತ್ರಾವತಿ ನದಿ ತೀರದಲ್ಲಿರುವ 13 ಪಾಯಿಂಟ್ಗಳ ಪೈಕಿ 11, 12, 13 ಮಾತ್ರ ಬಾಕಿ ಉಳಿದಿದ್ದು ಇಂದು 11ರಲ್ಲಿ ಅಗೆಯುವ ಕಾರ್ಯ ನಡೆಯಲಿದೆ. "15 ವರ್ಷದ ಹಿಂದೆ ಬಾಲಕಿ ಶವ ಹೂತಿದ್ದನ್ನ ನೋಡಿದ್ದೇನೆ. ಹೊಸ ದೂರುದಾರ ಪ್ರತ್ಯಕ್ಷ, ಎಸ್ಐಟಿ ಮುಂದೆ ಸ್ಫೋಟಕ ಹೇಳಿಕೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಗಳಿಗೆ ಹುಡುಕಾಟ ನಡೀತಿರುವಾಗಲೇ ಮತ್ತೊಬ್ಬ ದೂರುದಾರ ಪ್ರತ್ಯಕ್ಷವಾಗಿದ್ದಾನೆ. 15 ವರ್ಷದ ಹಿಂದೆ ಬಾಲಕಿ ಶವ ಹೂತು ಹಾಕಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದಾಗಿ ಜಯಂತ್ ಅನ್ನೋರು ಎಸ್ಐಟಿ ಮುಂದೆ ಹೇಳಿದ್ದಾರೆ. ಈಗಲೂ ಆ ಸ್ಥಳ ತೋರಿಸಲು ತಾನು ಸಿದ್ಧ ಅಂತೇಳಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ನಾನು ನೋಡಿ ಸಂದಾಗ ಒಂದು ಅಂದರೆ ಕೊಳತಿದೆ, ಅದು ಜಾಸ್ತಿ ಅಲ್ಲ, ಒಂದು ಹಂತಕ್ಕೆ ಕೊಳತಿದೆ. ಆ ಹಂತಕ್ಕೆ ನಾನು ನೋಡ್ಬೋದು. ನಿಮಗೆ ಜಾಗ ಎಲ್ಲ ಗೊತ್ತು ಸರ್, ಪ್ರತಿಯೊಂದು ಗೊತ್ತಿದ್ದಕ್ಕೆ ನಾನು ಬಂದಿರೋದು. ನಾನು ಯಾರು ಹೇಳಿ ಕಳಿಸಿರೋದಲ್ಲ, ನೇರವಾಗಿ ಅದಕ್ಕೇ ಬಂದಿದ್ದೀನಿ ನಾನು. ಯಾರ ಮೇಲೆ ಆರೋಪ ಮಾಡಲಿಕ್ಕೆ ಬಂದವನಲ್ಲ, ಅದನ್ನು ಹೇಳ್ತೀನಿ. ನೀವು ಎಕ್ಸಾಕ್ಟ್ ಪ್ಲೇಸ್ ತೋರಿಸ್ತೀರಾ ಇಲ್ಲ ಇಷ್ಟು ಸರೌಂಡಿಂಗಲ್ಲಿ ನಿಂತ ತೋರಿಸ್ತೀರಾ? ಪ್ಲೇಸೇ ತೋರಿಸೋದು. ಅದು ನಾನು ಒಬ್ಬನೇ ಅಲ್ವಲ್ಲ, ಒಂದು 4-5 ಜನ ಇದ್ದಾರಲ್ಲ. ಒಂದರ ನಿಮಿಷ ಒಂದರ ಗೊತ್ತಾಗಲ್ಲ. 4-5 ಜನ ಇದ್ದೀವಿ, ಅದಕ್ಕೆ ಅಷ್ಟು ಧೈರ್ಯವಾಗಿ ನಾವು ಹೇಳ್ತಾ ಇರೋದು. ಈ ಮಧ್ಯೆ 13 ಪಾಯಿಂಟ್ಗಳನ್ನ ತೋರಿಸಿರುವ ದೂರುದಾರನ ಪರ ವಕೀಲರು ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಬಳಸಿ ಶವಗಳ ಶೋಧ ನಡೆಸುವಂತೆ ಎಸ್ಐಟಿಗೆ ಮನವಿ ಮಾಡಿದ್ದಾರೆ. ಈ ಪೆನಿಟ್ರೇಟಿಂಗ್ ರಾಡರ್ ನಿಂದ ಭೂಮಿಯ 100 ಅಡಿ ಆಳದವರೆಗೂ ಯಾವ ವಸ್ತುಗಳಿವೆ ಅನ್ನೋದನ್ನ ಪತ್ತೆ ಹಚ್ಚಬಹುದಾಗಿದೆ. ಕಲ್ಲೇರಿ ಅನ್ನೋ ಸ್ಥಳದಲ್ಲಿ ಶಾಲಾ ಬಾಲಕಿಯ ಶವವನ್ನ ಶಾಲೆಯ ಬ್ಯಾಗ್ ಸಮೇತ ಹೂತು ಹಾಕಿದ್ದಾಗಿ ದೂರುದಾರ ಹೇಳಿದ್ದ. ಹೀಗಾಗಿ ಈ ಸ್ಥಳದಲ್ಲಿ ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಒಟ್ನಲ್ಲಿ ಇಂದು ಪಾಯಿಂಟ್ ನಂಬರ್ 11, 12, 13ರಲ್ಲಿ ಶೋಧ ಕಾರ್ಯಾಚರಣೆ ನಡೆಯಲಿದೆ. ಈ 3 ಸ್ಪಾಟ್ಗಳ ಬಗ್ಗೆ ಕುತೂಹಲ ಹೆಚ್ಚಿದೆ. ಈ 3 ಸ್ಥಳಗಳಲ್ಲಿ ಸಾಕ್ಷ್ಯ ಸಿಗದಿದ್ರೆ ಅನಾಮಿಕನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಪೃಥ್ವಿರಾಜ್, TV9 ಧರ್ಮಸ್ಥಳ.